ರಾಮಾಯಣ ನಡೆಯುವಂತ ಸಮಯ. ಅವಾಗ ಲಕ್ಷ್ಮಣ ಮೂರ್ಛೆ ತಪ್ತಾನೆ. ರಾಮ ಇದ್ದವನು ಹನುಮನಿಗೆ ನೋಡು ಲಕ್ಷ್ಮಣನ ಉಳಿಸ್ಕೋಬೇಕು ಆಂಜನೇಯ, ಹಂಗಾಗಿ ಸಂಜೀವ ಪರ್ವತ ತಗೋಬಾ ಅಂತ ಹೇಳ್ತಾನೆ. ಸಂಜೀವ ಪರ್ವತ ತಗೋಕ್ಕೆ ಆಂಜನೇಯ ಸ್ವಾಮಿ ಹೊರಟಾಗ ರಾವಣನ ಆಸ್ಥಾನದಲ್ಲಿ ಇದ್ದಂಥವ್ರು ಕಾಲನೇಮಿ ರಾಕ್ಷಸ ಏನ್ ಮಾಡ್ತಾನೆ, ಹೆಂಗಾದ್ರೂ ಮಾಡಿ ಹನುಮನ ಡೈವರ್ಟ್ ಮಾಡಬೇಕು, ಆಂಜನೇಯನ ಸಂಜೀವನಿ ಪರ್ವತಕ್ಕೆ ಹೋಗಿ ಬಿಡಬಾರ್ದು ಅಂತ ಹೇಳಿ ಆಂಜನೇಯನ ಅದು ವೀಕ್ಷಕರ ಇಷ್ಟು ಸಮಯದಲ್ಲಿ ತಂದು ಅರ್ಪಿಸ್ಬೇಕು ಅಂತ ಇರುತ್ತೆ. ಆಂಜನೇಯ ಸ್ವಾಮಿ ದೇವರು ಆ ಒಂದು ಟೈಮ್ ಅನ್ನ ಪಾಸ್ ಮಾಡಬೇಕು, ಕಾಲಹರಣ ಮಾಡಬೇಕು ಅಂತ ರಾವಣ ಏನ್ ಮಾಡ್ತಾನೆ, ಆ ರಾಕ್ಷಸನ್ನ ಕಳಿಸ್ತಾನೆ. ಆ ರಾಕ್ಷಸ ಏನಾಗ್ತಾನೆ, ಅಲ್ಲಿ ಒಬ್ಬ ಋಷಿಯ ಒಂದು ರೂಪನ ತಾಳಿ ಅಲ್ಲಿ ತಪಸ್ಸಿಗೆ ಕೂರ್ತಾನೆ. ತಪಸ್ಸಿನಲ್ಲಿ ರಾಮ ಜಪ ಮಾಡ್ತಾ ಇರ್ತಾನೆ. ಹನುಮಂತನಿಗೆ ರಾಮ ಜಪ ಎಷ್ಟು ಪ್ರಿಯ ಅಂತಂದ್ರೆ ರಾಮ ಅಂತ ಎಲ್ಲೇ ಕೇಳೋರು ಅಲ್ಲಿ ಹೋಗ್ಬಿಡ್ತಾರೆ. ಹನುಮಂತರು ಏನ್ ಮಾಡ್ತಾರೆ, ಆಂಜನೇಯ ಸ್ವಾಮಿ ಆ ಒಂದು ಸ್ಥಳಕ್ಕೆ ಹೋಗಿ ರಾಮ ಜಪ ಮಾಡ್ಬೇಕಾದ್ರೆ ಅಲ್ಲೇ ಹೋಗಿ ಕುತ್ಕೊಂಡ್ಬಿಡ್ತಾರೆ ಅವ್ರ ಜೊತೆ. ಅಲ್ಲಿ ಟೈಮು ಪಾಸ್ ಆಗ್ತಾ ಇರುತ್ತೆ, ಅವ್ರಿಗೆ ಗೊತ್ತೇ ಆಗಲ್ಲ ಅದು. ರಾಮ ಜಪ ಮಾಡ್ತಾ 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 ಆಮೇಲೆ ಅವ್ರಿಗೆ ಜಪ ಮಾಡ್ತಾನೆ ಗೊತ್ತಾಗುತ್ತೆ ಇವನೊಬ್ಬ ರಾಕ್ಷಸ, ಇವನು ನನ್ನ ಕಾಲಹರಣ ಮಾಡಕ್ಕೆ ಈ ಒಂದು ಸನ್ನಿವೇಶನ ಸಂದರ್ಭದಲ್ಲಿ ಏನಾಗಿದ್ದಾನೆ, ಹೆಂಗಾದ್ರೂ ಆಂಜನೇಯನಿಗೆ ಇದನ್ನ ಯಾಕೆ ಲೇಟ್ ಆಗ್ತಿದೆ ರಾಮಕ್ಕೆ ಅನ್ಕತಾನೆ. ಅವಾಗ ಶಕುನ ಪಕ್ಷಿಗಳನ್ನ ಕಳಿಸ್ತಾನೆ. ಪಕ್ಷಿಗಳು ಬಂದು ಶಕುನ ಅಂದ್ರೆ ಸುದ್ದಿ ಕೊಡ್ತಾರೆ. ಅಯ್ಯೋ ಹನುಮ, ನೀನು ಇಲ್ಲಿ ಕೂತ್ಬಿಟ್ಟಿದ್ಯಾ, ಅಲ್ಲಿ ಲೇಟ್ ಆಗ್ತಿದೆ, ಸಮಯ ಆಗ್ತಿದೆ, ರಾಮ ಕಳಿಸಿದ್ದಾರೆ ಅಂತಂದಾಗ ಅವಾಗ ನೆನಪಾಗುತ್ತೆ ಇದು ರಾಕ್ಷಸ ಅಂತ. ಹಂಗಾಗಿ ಶಕುನ ಕೊಟ್ಟಿದ್ರಿಂದ ಇದು ಶಕುನ ರಂಗನಾಥ ಸ್ವಾಮಿ ಆಯ್ತು. ಹಂಗಾಗಿ ಕಂಪ್ಲೀಟು ಸಂಜೀವ ಪರ್ವತ ಹೋದ್ರು ತಗೊಬಂದ್ರು. ಆದ್ರೆ ರಾಕ್ಷಸ ಸಂಹಾರ ಮಾಡ್ಬೇಕಲ್ಲ, ಸಂಹಾರ ಹೆಂಗ್ ಮಾಡಿದ್ರು ಅಂದ್ರೆ, ರಾಕ್ಷಸ ಇದ್ದನ್ ಕಾಲನೇಮಿ ಮೊಸಳೆ ಅವತಾರ ತಾಂಡು ಹನುಮನ ಮೇಲೆ ಹಾರು ಬೀಳ್ತಾರೆ. ಅವಾಗ ಹನುಮನ ಎರಡು ಕೈಲಿ ಹಿಡಿದು ಮೊಸಳೆನ ಎರಡು ಭಾಗ ಮಾಡಿ ಸೀಳಿ ಈ ಕಡೆಗೆ ಒಂದ್ ದಿಕ್ಕಿಗೆ ಒಂದ್ ಭಾಗ, ಈ ಕಡೆ ಒಂದ್ ದಿಕ್ಕಿಗೆ ಒಂದ್ ಭಾಗ ಎಸೆದಿದ್ದಾರೆ. ಅದೇ ಅಯ್ಯನ ಕೆರೆ ಮದಕದ ಕೆರೆ ಆಗಿದ್ದು. ಆಗ ಮೋಕ್ಷ ಬೇಕಲ್ಲ, ರಾಕ್ಷಸನಾದ್ರೂ ಮುಕ್ತಿ ಬೇಕಲ್ಲ. ಹಂಗಾಗಿ ಅಯ್ಯ ಆಂಜನೇಯ ನನಗೆ ಮುಕ್ತಿ ಕೊಡು ಅಂತ ಕೇಳಿದಾಗ, ನಿನಗೆ ಮುಕ್ತಿ ಕೊಡ್ತೀನಿ, ಮುಂದಿನ ಯುಗದಲ್ಲಿ ನನ್ನ ಸ್ವಾಮಿ ನನ್ನ ಪ್ರಭು ಶ್ರೀರಾಮ ಶಕುನ ರಂಗನಾಥ ಸ್ವಾಮಿಗೆ ಅವತಾರ ತಾಳ್ತಾನೆ. ಆಗ ನೀನು ಅಲ್ಲಿ ಕೆಂಚರಾಯನಾಗಿ ಅವನ ಬಂಟನಾಗಿ ಕ್ಷೇತ್ರಪಾಲಕನಾಗಿ ನೀನಲ್ಲಿ ಇರಬೇಕು, ನೆಲೆಸ್ಬೇಕು, ಅದೇ ನಿನಗೆ ಮುಕ್ತಿ ಅಂತೇಳಿ ಮುಕ್ತಿಯನ್ನು ದಯಪಾಲಿಸ್ತಾರೆ. ಇವತ್ತು ಇಂದಿಗೂ ಸರಪಣಿಕೆಂಜರ ಸ್ವಾಮಿ ರಂಗನಾಥ ಸ್ವಾಮಿ ಎದುರು ಅವರ ಭಕ್ತರನ್ನ ಕಾಯ್ದು ಕಾಪಾಡ್ತಿರ್ತಕ್ಕಂಥ ಕ್ಷೇತ್ರಪಾಲಕರು ಇವರು.